ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನನ್ನ ಹತ್ರ ಒಂದು ಹೊಸ ಫೋನ್ ಬಂದಿದೆ ಸ್ನೇಹಿತರೆ. ಇದು ಸ್ಯಾಮ್ಸಂಗ್ ಕಂಪನಿಯ ಒಂದು ಫೋನ್ ಆಗಿರುತ್ತೆ. ಸೊ ಸ್ಯಾಮ್ಸಂಗ್ ಕಂಪನಿಯ ಫೋನ್ ನನ್ನ ಹತ್ರ ಬಂದಿದೆ ಸ್ನೇಹಿತರೆ. ಸೊ ಇದನ್ನು ಇವತ್ತು ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡಿ ಇದನ್ನು ಯಾವ ರೀತಿಯಲ್ಲಿ ಸ್ಯಾಮ್ಸಂಗ್ ಅವರು ಬಿಡುಗಡೆ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಇದರಲ್ಲಿ ಯಾವ ಒಂದು ಐಟಮ್ಗಳು ಬರುತ್ತೆ ಮತ್ತು ಯಾವ ರೀತಿಯಲ್ಲಿ ಈ ಒಂದು ಡಿವೈಸ್ನ ಬಿಲ್ಡ್ ಮಾಡಿದ್ದಾರೆ, ಸೊ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಸ್ನೇಹಿತರೆ, ಫ್ರಂಟಲ್ಲಿ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A6+ ಅಂತೇಳಿ. ಸೊ ಇದು ಇನ್ಫಿನಿಟಿ ಒಂದು ವೇರಿಯಂಟ್ ಆಗಿರುತ್ತೆ ಸೀರೀಸಿನ. ಸೊ ಇಲ್ಲಿ ನೀವು ಸೈಡಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸೈಡಲ್ಲಿ ನಿಮಗೆ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇದರಲ್ಲಿ ನಿಮಗೆ ಪ್ರೈಸ್ MRP ಏನು ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ 28,000 ಅಂತ ಇವರು ಬರೆದಿದ್ದಾರೆ ಇಲ್ಲಿ, ಸರಿನಾ. ಅದಾದಮೇಲೆ ಇದರ ಬಾಕ್ಸಲ್ಲಿ ಏನೇನು ಕಂಟೆಂಟ್ ಬರುತ್ತೆ ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿ ನೋಡೋಣ ಇದರಲ್ಲಿ ಯಾವ ರೀತಿಯಲ್ಲಿ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಸ್ನೇಹಿತರೆ, ಇದನ್ನು ಈ ರೀತಿಯಲ್ಲಿ ನೀವು ಅನ್ಬಾಕ್ಸ್ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡಿದ ತಕ್ಷಣ ನಾನು ಈಗಾಗಲೇ ಹೇಳಿದಂಗೆ, ಸೊ ಇದನ್ನು ಈಗಾಗಲೇ ನಾನು ಆನ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಇದು ಈಗಾಗಲೇ ಆನ್ ಆಗಿದೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ಡಿವೈಸ್ ಸಿಗುತ್ತೆ. ಇದನ್ನು ಎತ್ತಿ ನಾವು ಸೈಡ್ಗೆ ಇಡೋಣ. ಸೊ ಸೈಡ್ಗೆ ಇಟ್ಟು ಇಲ್ಲಿ ನೋಡೋಣ ಇನ್ನೇನು ಬೇರೆ ಸಿಗುತ್ತೆ ಅಂತೇಳಿ. ಸೊ ಇದನ್ನು ನೀವು ಅನ್ಬಾಕ್ಸ್ ಮಾಡುವಾಗ ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ಬರುತ್ತೆ. ಸೊ ಈ ರೀತಿಯಲ್ಲಿ ಬರುವಾಗ ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದು ಸ್ಯಾಮ್ಸಂಗ್ ಕಡೆಯ ಒಂದು ಚಾರ್ಜಿಂಗ್ ಅಡಾಪ್ಟರ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು USB ಅಡಾಪ್ಟರ್ ಬರುತ್ತೆ. ಸೊ ಇದು ನಿಮಗೆ 5 ವೋಲ್ಟ್ ಔಟ್ಪುಟ್ ಇದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಕೂಡ ಬರೆದಿಟ್ಟಿದ್ದಾರೆ ಮೇಡ್ ಇನ್ ಇಂಡಿಯಾ ಅಂತೇಳಿ. ಸೊ ಈ ಒಂದು ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ, ಟ್ರಾವೆಲ್ ಅಡಾಪ್ಟರ್. ಸೊ ಅದು ಬಿಟ್ಟು ನಿಮಗೆ ಇಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ಎಲ್ಲ ಫೋನ್ಗಳಲ್ಲೂ ಕೊಡುವಂತೆ ಇದರಲ್ಲಿ ಕೂಡ ನಿಮಗೆ ಇಯರ್ಫೋನ್ಗಳನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ. ಸೊ ಇದನ್ನು ನೋಡ್ಬೋದು. ಸೊ ಅದು ಬಿಟ್ಟು ನಿಮಗೆ ಇಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನು ನಾನು ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು. ಸೊ ಇದು ನಿಮಗೆ ಯಾವುದೇ ರೀತಿಯ ಒಂದು ಟೈಪ್ ಸಿ ಚಾರ್ಜರ್ ಆಗಿರೋದಿಲ್ಲ, ಇದು ನಿಮಗೆ ಮೈಕ್ರೋ USB ಚಾರ್ಜರ್ ಪೋರ್ಟ್ ಆಗಿರುತ್ತೆ, ಸರಿನಾ. ಇದರಲ್ಲಿ ಯಾವುದೇ ರೀತಿಯ ಒಂದು ವಿಶೇಷತೆ ಇಲ್ಲ. ಸೊ ಸ್ನೇಹಿತರೆ, ಇದು ಸಂಪೂರ್ಣವಾದಂಥ ಇದು ಅನ್ಬಾಕ್ಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿಯಲ್ಲಿ ಎಲ್ಲ ಐಟಮ್ಗಳು ಇದರಲ್ಲಿ ಬರುತ್ತೆ. ಸೊ ಇದರಲ್ಲಿ ಬನ್ನಿ ನೋಡೋಣ, ಇದರಲ್ಲಿ ಆನ್ ಮಾಡಿದ್ದೀನಿ. ಸೊ ಇದನ್ನು ನೋಡೋಣ ಇದರಲ್ಲಿ ಯಾವ ರೀತಿಯಲ್ಲಿ ಇದು ಅಂದ್ಕೊಂಡಿದ್ದೀನಿ ಅಂತೀನಿ. ಸೊ ಸ್ನೇಹಿತರೆ, ಅದಕ್ಕೂ ಮುಂಚೆ ಇದರ ಕೆಲವು ಓವರ್ವ್ಯೂ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಏನಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 6+, ಸೊ ಇದು ನಿಮಗೆ ಕಂಪ್ಲೀಟಾಗಿ ಇದು ಈಗಾಗಲೇ ಅಮೆಝಾನಲ್ಲಿ ಇದು ಅವೈಲೇಬಲ್ ಆಯ್ತಾ ಇದೆ ಸ್ನೇಹಿತರೆ. ಅಮೆಝಾನಲ್ಲಿ ಇದು ಸಿಗ್ತಾ ಇದೆ. ಸೊ ಹಾಗಾಗಿ ಇದು ನಿಮಗೆ ಅಮೆಝಾನಲ್ಲಿ 2 ರೀತಿಯ ಒಂದು ವೇರಿಯಂಟಲ್ಲಿ ಸಿಗುತ್ತೆ. ಯಾವುದಪ್ಪ 2 ರೀತಿಯ ವೇರಿಯಂಟ್ ಅಂದರೆ, ಇದು ನಿಮಗೆ 3 GB ರ್ಯಾಮ್ ಮತ್ತು 32 GB ಸ್ಟೋರೇಜ್, ಮತ್ತೊಂದು 4 GB ರ್ಯಾಮ್ ಮತ್ತು 64 GB ಒಂದು ಸ್ಟೋರೇಜ್ ಜೊತೆಗೆ ಬರುತ್ತೆ, ಸರಿನಾ. ಇದು ನಿಮಗೆ 19 ಇದು 3 GB ಏನಿದೆ, ಇದು 3 GB ರ್ಯಾಮ್, ಇದು ನಿಮಗೆ 19,990 ರೂಪಾಯಲ್ಲಿ ಇದು ಸಿಕ್ಕಿದ್ರೆ, ಇದರ ಒಂದು 4 GB ರ್ಯಾಮಿನ ಒಂದು ವೇರಿಯಂಟ್ ಏನಿದೆ, ಇದು 64 GB ಒಂದು ಸ್ಟೋರೇಜ್ ಜೊತೆಗೆ ಇದು ನಿಮಗೆ 25,990 ರೂಪಾಯಲ್ಲಿ ಇದು ಕಾಸ್ಟ್ ಆಗುತ್ತೆ. ಸೊ ಸರಿನಾ. ಸೊ ಸ್ನೇಹಿತರೆ, ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಈ ಒಂದು ಡಿಸ್ಪ್ಲೇ ಏನು ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 6+ ಸೊ ಇದು ನಿಮಗೆ ಕಂಪ್ಲೀಟಾಗಿ 6 ಇಂಚಿನ ಒಂದು ಡಿಸ್ಪ್ಲೇಯನ್ನು ಹೊಂದ್ಕೊಂಡಿರುತ್ತೆ. ಇದು ನಿಮಗೆ ಕಂಪ್ಲೀಟಾಗಿ 6 ಇಂಚಿನ ಒಂದು ಸೂಪರ್ ಆಲ್ಮಂಡೋ ಡಿಸ್ಪ್ಲೇ ಹೊಂದ್ಕೊಂಡಿರುತ್ತೆ. ಇದರಲ್ಲಿ ನಿಮಗೆ ರೆಸೊಲ್ಯೂಷನ್ ಏನು ಕೊಡ್ತಾ ಇದ್ದಾರೆ ಗ್ಯಾಲಕ್ಸಿ ಅವ್ರ ಕಡೆ, ಸ್ಯಾಮ್ಸಂಗ್ ಕಡೆ ಅಂದರೆ, ಇದು ನಿಮಗೆ 1080x2220 ಪಿಕ್ಸೆಲ್ ರೆಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಇದರ ಒಂದು ಡಿಸ್ಪ್ಲೇ. ಇದರಲ್ಲಿ ನಿಮಗೆ 411 PPI ಡೆನ್ಸಿಟಿನ ಈ ಒಂದು ಡಿಸ್ಪ್ಲೇಯಲ್ಲಿ ಕೊಡ್ತಾರೆ, ಸರಿನಾ. ಸೊ ಅದು ಬಿಟ್ಟು ಇದರ ಒಂದು ಒಳಗಡೆ ಏನಿದೆ, ಒಳಗಡೆ ಯಾವ ರೀತಿಯಲ್ಲೊಂದು ಬಿಲ್ಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಬೇಕಂದ್ರೆ, ಇದು ನಿಮಗೆ ಕಂಪ್ಲೀಟಾಗಿ ಸ್ನೇಹಿತರೆ ಆ್ಯಂಡ್ರಾಯ್ಡ್ ವರ್ಷನ್ ಏನಿದೆ 8.0 ಓರಿಯೋ OS ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಇದನ್ನು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ನಿಮಗೆ 1.8 GHz ಒಂದು ಪ್ರೊಸೆಸರ್ನ ಇದ್ರಲ್ಲಿ ರನ್ ಆಗುತ್ತೆ, ಸರಿನಾ. ಸೊ ಅದು ಬಿಟ್ಟು ಇದರಲ್ಲಿ ಯಾವ ರೀತಿಯ ಒಂದು ಆ್ಯಂಡ್ರಾಯ್ಡ್ ವರ್ಷನ್ ಕೊಡ್ತಾ ಇದ್ದಾರೆ ಅಂದರೆ, ಇದರಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 450 ಆಕ್ಟೋಕೋರ್ ಪ್ರೋಸೆಸ್ನ ಈ ಒಂದು ಡಿವೈಸಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿಯವರು ರನ್ ಮಾಡ್ತಾರೆ. ಸೊ ಅದು ಬಿಟ್ಟು ಇದರಲ್ಲಿ ಇಂಟರ್ನಲ್ ಇದ್ರ ಬಗ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ಡಿವೈಸ್ ಏನಿದೆ ನನ್ನ ಹತ್ರ ಬಂದಿರೋದು, ಸೊ ಇದು 4 GB ರ್ಯಾಮ್ ಮತ್ತು 64 GB ಒಂದು ಸ್ಟೋರೇಜಿನ ಒಂದು ಫೋನ್ ನನ್ನ ಹತ್ರ ಆಗಿರುತ್ತೆ ಸ್ನೇಹಿತರೆ, ಸರಿನಾ. ಸೊ ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಕೊಡ್ತಾ ಇದ್ದಾರೆ ಕಂಪ್ಲೀಟಾಗಿ ಇದರ ಒಂದು ಸೆಕ್ಯೂರಿಟಿ ಪ್ಯಾಚ್ ಆಗಿರ್ಬೋದು, ಇದು ಯಾವಾಗ ಇದು ಪ್ಯಾಚ್ ಮಾಡಿದ್ದಾರೆ, ಮತ್ತು ಇದರ ಆ್ಯಂಡ್ರಾಯ್ಡ್ ವರ್ಷನ್ ಏನಿದೆ, ಸೊ ಇದು ಸಂಪೂರ್ಣವಾದಂಥ ಮಾಹಿತಿನೇ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಫೋನಿನ ಮುಖ್ಯ ಅಂಶ ಏನಂತಾರೆ ಸ್ನೇಹಿತರೆ, ಈ ಫೋನಿನ ಒಂದು ಕ್ಯಾಮ್ರಾ. ಸೊ ನಿಮಗೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ ಸ್ನೇಹಿತರೆ, ಪ್ಲಸ್ ನಿಮಗೆ LED ಫ್ಲ್ಯಾಶ್ ಲೈಟ್ ಸಿಗುತ್ತೆ, ಪ್ಲಸ್ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಸಿಗುತ್ತೆ. ಸೊ ಅದ್ರ ಕೆಳಗಡೆ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದು ಬಿಟ್ಟು ಈ ಒಂದು ಇಲ್ಲಿ
ನೋಡ್ಬೋದು ಇಲ್ಲಿ ನಿಮಗೆ ಆ್ಯಂಟಿನಾ ಲೈನ್ಸ್ ಕೂಡ ಇಲ್ಲಿ ಕೊಡ್ತಾ ಇರ್ತಾರೆ. ಸೊ ನಿಮಗೆ ಡಿವೈಸಲ್ಲಿ ಮೇಲೆ ಮತ್ತು ಕೆಳಗಡೆ ನಿಮಗೆ ಆ್ಯಂಟಿನಾ ಲೈನ್ಸ್ ಕೊಡ್ತಾ ಇರ್ತಾರೆ. ಮತ್ತು ಈ ಸೈಡಲ್ಲಿ ನೋಡಿದ್ರೆ ಫೋನಿನ ಒಂದು ಬಲಭಾಗದಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ಸ್ ಕೊಡ್ತಾರೆ ಮತ್ತು ಇಲ್ಲಿ ನಿಮಗೆ ಡೆಡಿಕೇಟೆಡ್ ಮೆಮೊರಿ ಸ್ಲಾಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಪ್ಲಸ್ ನಿಮಗೆ ಸಿಮ್ ಸ್ಲಾಟ್ ಕೂಡ ಕೊಡ್ತಾ ಇದ್ದಾರೆ, ಸರಿನಾ. ಇದರಲ್ಲಿ ನಿಮಗೆ ಹೈಬ್ರಿಡ್ ಸ್ಲಿಮ್ ಸ್ಲಾಟ್ ಕೊಡ್ತಾರೆ, ಪ್ಲಸ್ ನಿಮಗೆ ಡೆಡಿಕೇಟೆಡ್ ಸ್ಲಿಮ್ ಸ್ಲಾಟ್ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನೀವು ಇಲ್ಲಿ ಬಳಸ್ಕೊಬೋದು. ಮತ್ತು ಕೆಳಗಡೆ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಇಲ್ಲಿ USB ಕೊಡ್ತಾ ಇದ್ದಾರೆ 2.0, ನಿಮಗೆ USB ಚಾರ್ಜಿಂಗ್ ಪೋರ್ಟ್ ಕೊಡ್ತಾ ಇದ್ದಾರೆ. ಪಕ್ಕಕ್ಕೆ ನಿಮಗೆ 3.5 mm ಜಾಕ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಸ್ನೇಹಿತರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕಡೆಯವರು A6 ಪ್ಲಸ್ ಇನ್ಫಿನಿಟಿಯಲ್ಲಿ ನಿಮಗೆ 3.5 mm ಜಾಕ್ ಜೊತೆಗೆ ನಿಮಗೆ ಡಾಲ್ಬಿ ಅಟ್ಮಾಸ್ ಸೌಂಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಡಾಲ್ಬಿ ಅಟ್ಮಾಸ್ ಸೌಂಡ್ ಏನಿದೆ ಇದು ನಿಮಗೆ ಹೆಡ್ಫೋನ್ಗಳಲ್ಲಿ ಮಾತ್ರನೇ ಇದನ್ನು ನೀವು ಬಳಸ್ಕೊಬೋದು, ಸರಿನಾ. ಸೊ ಈ ಸೈಡಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ. ಮತ್ತು ಈ ಸೈಡಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ 6 ಪ್ಲಸ್ ಇನ್ಫಿನಿಟಿಯಲ್ಲಿ ನಿಮಗೆ ಸ್ಪೀಕರ್ಗಳು ನಿಮಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಫೋನಿನ ಒಂದು ಲೆಫ್ಟ್ ಸೈಡಲ್ಲಿ ಇಲ್ಲಿ ಸ್ಪೀಕರ್ಗಳು ಬರುತ್ತೆ. ಸೊ ಅದು ಬಿಟ್ಟು ನಿಮಗೆ ಇಲ್ಲಿ ಕೆಲ ಸೆನ್ಸರ್ಗಳು ಕೂಡ ಫ್ರಂಟಲ್ಲಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಏರ್ ಬ್ಲಾಸ್ಟರ್ ಕೂಡ ಕೊಡ್ತಿದ್ದಾರೆ ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ. ಸೊ ಇದು ನಿಮಗೆ ಫ್ರಂಟ್ ಸೈಡಲ್ಲಿ ಬರುತ್ತೆ. ಸೊ ಬರೀ ಇದರ ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಡಿವೈಸ್ ಏನಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 6 ಪ್ಲಸ್ಸಲ್ಲಿ, ಸೊ ಇದರಲ್ಲಿ ನಿಮಗೆ ಫಸ್ಟು ನಾವು ಬ್ಯಾಕ್ ಸೈಡಲ್ಲಿ ಮಾತಾಡೋಣ. ಇದರಲ್ಲಿ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ 6 ಪ್ಲಸ್ಸಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ 16 MP ನಿಮಗೆ ಫಸ್ಟ್ ಕ್ಯಾಮ್ರಾ ಬರುತ್ತೆ. ಮತ್ತು ಸೆಕೆಂಡು ನಿಮಗೆ 5 MP ಕ್ಯಾಮ್ರಾ ಬರುತ್ತೆ. ಸೊ ಫಸ್ಟ್ 16 MP ಏನು ಕೊಡ್ತಾ ಇದ್ದಾರೆ, ಸೊ ಅದು ನಿಮಗೆ ಕಂಪ್ಲೀಟ್ ಆಗಿ 1.7 ಅಪೇಚರ್ ಜೊತೆಗೆ ಬಂದರೆ ಮತ್ತೊಂದು 1.9 ಅಪೇಚರ್ ಜೊತೆಗೆ ಸೆಕೆಂಡರಿ ಕ್ಯಾಮ್ರಾ ಬರುತ್ತೆ. ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಡೀಟೇಲ್ ಆಗಿರುತ್ತೆ. ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಇದರಲ್ಲಿ ನಿಮಗೆ 24 MP ನಿಮಗೆ ಕ್ಯಾಮ್ರಾ ಸಿಗುತ್ತೆ, ಪ್ಲಸ್ LED ಫ್ಲ್ಯಾಶ್ ಲೈಟ್ ಜೊತೆ. ಸೊ ಇದೇನಿದೆ ಇದು ನಿಮಗೆ ಕಂಪ್ಲೀಟ್ ಆಗಿ f1.9 ಅಪೇಚರ್ ಜೊತೆಗೆ ಈ ಒಂದು ಕ್ಯಾಮ್ರಾ ನಿಮಗೆ ಬರುತ್ತೆ. ಸೊ ಸ್ನೇಹಿತರೆ ಇದು ಕಂಪ್ಲೀಟ್ ಆದಂತಹ ಈ ಒಂದು ಡಿವೈಸಿನ ಸ್ಯಾಮ್ಸಂಗ್ ಗ್ಯಾಲಕ್ಸಿ 6 ಪ್ಲಸ್ ಇನ್ಫಿನಿಟಿಯ ಸಂಪೂರ್ಣವಾದಂಥ ಒಂದು ಅನ್ಬಾಕ್ಸಿಂಗ್ ಡೀಟೇಲ್ ಆಗಿರುತ್ತೆ. ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಇದರ ಒಂದು ಸಂಪೂರ್ಣವಾದಂಥ ಒಂದು ವಿಮರ್ಶೆ ಮಾಡುವಾಗ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಮತ್ತೊಮ್ಮೆ ಈ ಒಂದು ಡೀಟೇಲ್ನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ, ಧನ್ಯವಾದ.